ನಮಸ್ಕಾರ. ಕ್ವಿಕ್ ಇನ್ಫೋ ಕರ್ನಾಟಕ ಚಾನೆಲ್‌ಗೆ ನಿಮಗೆ ಸ್ವಾಗತ. ಸಿ-ಟೆಟ್ ಅಪ್ಲೈ ಮಾಡೋದು ತುಂಬಾ ಜನ ಕನ್ಫ್ಯೂಷನ್ ಆಗ್ತಾರೆ. ರಾಂಗ್ ಫಾರ್ಮ್ ಫಿಲ್ ಮಾಡಿದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಸಿ-ಟೆಟ್ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಕೊನೆಯವರೆಗೆ ಈ ವಿಡಿಯೋ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಫಸ್ಟ್ ಇದು ಸಿ-ಟೆಟ್ ಇಂದು ಅಫಿಷಿಯಲ್ ವೆಬ್ಸೈಟ್. ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ವೆಬ್ಸೈಟ್ ಓಪನ್ ಮಾಡಬಹುದು. ಇಲ್ಲಿ ಫಸ್ಟ್ ಅಪ್ಲೈ ಫಾರ್ ಸಿ-ಟೆಟ್ ಫೆಬ್ 2026 ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೈ ಫಾರ್ ಸಿ-ಟೆಟ್ ಫೆಬ್ 2026 ಇದು ಕ್ಲಿಕ್ ಮಾಡಿ. ಇಲ್ಲಿ ನೋಡ್ರಿ, ಫಸ್ಟ್ ನಾವು ನಿಮಗೆ ಏನನ್ನ ಬುಲೆಟಿನ್ ನೋಡ್ಬೇಕಂದ್ರೆ ಫಸ್ಟ್ ಇದನ್ನ ಕ್ಲಿಕ್ ಮಾಡಿ ನೀವು ಒಂದ್ಸರಿ ಬುಲೆಟಿನ್ ಚೆಕ್ ಮಾಡ್ಕೋಬಹುದು. ಎಕ್ಸಾಮ್ಸ್ ಬಂದು ಫೆಬ್ರವರಿ 8, 2026 ಇದೆ. ಪೇಪರ್ 1 ಬಂದು ಈವ್ನಿಂಗ್ ಇದೆ 2:30 to 5 PM. ಪೇಪರ್ 2 ಬಂದು ಮಾರ್ನಿಂಗ್ ಸೆಷನ್ 9:30 to 12 noon. ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಈ ನೋಟಿಫಿಕೇಶನ್ ನೀವು ನೋಡಬಹುದು. ಫಸ್ಟ್ ನಾವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ, ಆಮೇಲೆ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ. ನೋಡ್ರಿ, ಓನ್ಲಿ ಪೇಪರ್ 1 ಅಂಡ್ ಪೇಪರ್ 2ಗೆ ಜನರಲ್ OBCಗೆ 1000 ರೂಪೀಸ್ ಇದೆ. SC ST ಹ್ಯಾಂಡಿಕ್ಯಾಪ್ ಪರ್ಸನ್ಸ್ಗೆ 500 ಇದೆ. ಆಮೇಲೆ ಪೇಪರ್ 1 and 2 ಬೋತಿಗೆ 1200 ರೂಪೀಸ್ OBCಗೆ, 600 SC ST ಅಂಡ್ ಹ್ಯಾಂಡಿಕ್ಯಾಪ್ಸ್ಗೆ. ಈ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಈ ಚೆಕ್ ಬಾಕ್ಸ್ ಟಿಕ್ ಮಾಡಿ ಕ್ವಿಕ್ ಹಿಯರ್ ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಫಸ್ಟು ನೀವು ಯಾವುದೇ ಅಪ್ಲಿಕೇಶನ್ ಹಾಕಿ 10th ಮಾರ್ಕ್ಸ್ ಕಾರ್ಡ್ ಪ್ರಕಾರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಫಸ್ಟ್ ಕ್ಯಾಂಡಿಡೇಟ್ ನೇಮು, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಇದು ಆಸ್ ಪರ್ 10th ಮಾರ್ಕ್ಸ್ ಕಾರ್ಡ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಐಡೆಂಟಿಟಿ ಟೈಪು ವೋಟರ್ ID, ಪಾಸ್ಪೋರ್ಟ್ ಎಲ್ಲ ಇದಾವೆ. ನೀವು ಆಧಾರ್ ಕಾರ್ಡ್ ಹಾಕ್ಬೇಕಂದ್ರೆ ಇಲ್ಲಿ ಎನಿ ಅದರ್ ವ್ಯಾಲಿಡ್ ಗೌರ್ಮೆಂಟ್ ಐಡೆಂಟಿಟಿ ವಿತ್ ಫೋಟೋಗ್ರಾಫ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ನಿಮ್ದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ. ನೆಕ್ಸ್ಟ್ ಸೇಮ್ ಕನ್ಫರ್ಮ್ ಡೀಟೇಲ್ಸ್ ಮಾಡ್ಕೋಬೇಕು. ಸೇಮ್ ಮೇಲೆ ಏನ್ ತುಂಬಿದ್ರೆ ಅದನ್ನ ಮತ್ತೆ ಒಂದ್ಸರಿ ತುಂಬಿ ಇಲ್ಲಿ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸು, ನಿಮ್ದು ಅಡ್ರೆಸ್ ಏನಿದೆ ಆಸ್ ಪರ್ ಆಧಾರ್ ಕಾರ್ಡ್ ಏನಿದೆ ಅದನ್ನ ಇಲ್ಲಿ ತುಂಬಿ. ಕಂಟ್ರಿ, ಸ್ಟೇಟ್, ಡಿಸ್ಟ್ರಿಕ್ಟ್, ಪಿನ್ ಕೋಡ್. ನೆಕ್ಸ್ಟ್ ಇಲ್ಲಿ ನಿಮ್ದು ವ್ಯಾಲಿಡ್ ಇಮೇಲ್ ID ಹಾಕಿ, ಆಮೇಲೆ ಮೊಬೈಲ್ ನಂಬರ್ ಹಾಕಿ ಇಲ್ಲಿ. ನೆಕ್ಸ್ಟ್ ನಿಮ್ದು ರೆಸಿಡೆನ್ಷಿಯಲ್ ಅಡ್ರೆಸ್ ಏನನ್ನ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಇದ್ದಾಗ ಈ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ. ಸೇಮ್ ಇಲ್ಲ ಅಂದ್ರೆ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಫಿಲ್ ಮಾಡಿ. ನೆಕ್ಸ್ಟ್ ಇಲ್ಲಿ ಚೂಸ್ ಪಾಸ್ವರ್ಡ್ ಇದೆಯಲ್ಲ, ಪಾಸ್ವರ್ಡ್ ಸೆಟ್ ಮಾಡಿ, ಒಂದು ಕನ್ಫರ್ಮ್ ಪಾಸ್ವರ್ಡ್. ಆಮೇಲೆ ಒಂದು ಸೆಕ್ಯೂರಿಟಿ ಕ್ವಶನ್ ಯಾವ್ದಾದ್ರು ನೀವು ಸೆಲೆಕ್ಟ್ ಮಾಡಿ ಅದರದ್ದು ಆನ್ಸರ್ ಇಲ್ಲಿ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಕ್ಯಾಪ್ಚಾ ಫಿಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಕ್ಲಿಕ್ ಮಾಡಿದ ಮೇಲೆ ನಿಮ್ದು ಡೀಟೇಲ್ಸ್ ಒಂದ್ಸರಿ ರಿವ್ಯೂ ಮಾಡಿದ ಮೇಲೆ ಈ ಎಲ್ಲ ಚೆಕ್ ಬಾಕ್ಸ್ನ ಟಿಕ್ ಮಾಡಬೇಕು. ಟಿಕ್ ಮಾಡಿದ ಮೇಲೆ ಐ ಅಗ್ರಿ ಚೆಕ್ ಬಾಕ್ಸ್ನ ಟಿಕ್ ಮಾಡಿ ಸಬ್ಮಿಟ್ ಅಂಡ್ ಸೆಂಡ್ OTP ಟು ವೆರಿಫೈ ಮೊಬೈಲ್ ನಂಬರ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTP ಇಲ್ಲಿ ಹಾಕಿ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಮ್ದು ಈಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಈಗ ಆಟೋಮೆಟಿಕ್ ಆಗಿ ಲಾಗಿನ್ ಆಗಿದೆ ಇದು. ಇಲ್ಲಿ ನೋಡಿ, ನಮ್ದು ರಿಜಿಸ್ಟ್ರೇಷನ್ ಫಾರ್ಮ್ ಕಂಪ್ಲೀಟೆಡ್, ಅಪ್ಲಿಕೇಶನ್ ಫಾರ್ಮ್ ಇನ್ಕಂಪ್ಲೀಟ್, ಫೀ ಪೇಮೆಂಟ್ ಇನ್ಕಂಪ್ಲೀಟ್ ಅಂತಿದೆ. ಈಗ ಮೊಬೈಲ್ ನಂಬರ್ ವೆರಿಫೈಡ್ ಅಂತಿದೆ. ಈಗ ವೆರಿಫೈ ಇಮೇಲ್ ಐಡಿಗೆ ವೆರಿಫೈ ಮಾಡಬೇಕು. ಫಸ್ಟ್ ವೆರಿಫೈ ಇಮೇಲ್ ID ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಪ್ಚಾ ಹಾಕಿದ ಮೇಲೆ ಸಬ್ಮಿಟ್ ಅಂಡ್ ಗೆಟ್ OTPಗೆ ಕ್ಲಿಕ್ ಮಾಡಿ. ನಿಮ್ಮ ಇಮೇಲಿಗೆ ಒಂದು OTP ಬಂದಿರುತ್ತೆ. ಆ OTP ಹಾಕಿ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಿಮ್ದು ಇಮೇಲ್ ID ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಈಗ ನೆಕ್ಸ್ಟ್ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, 6 ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ ಒಂದು ಕಂಪ್ಲೀಟ್ ಆಗಿದೆ ನಮ್ದು. ಉಳಿದೆಲ್ಲ ಸ್ಟೆಪ್ಸ್ ನಾವು ಈ ಕಂಪ್ಲೀಟ್ 1 by 1 ಕಂಪ್ಲೀಟ್ ಮಾಡೋಣ. ಫಸ್ಟ್ ಪರ್ಸನಲ್ ಡೀಟೇಲ್ಸ್ಗೆ ಕ್ಲಿಕ್ ಮಾಡಬೇಕು ಇಲ್ಲಿ. ಓಕೆ, ಇಲ್ಲಿ ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಿ. ನಿಮ್ದು ಕ್ಯಾಟಗರಿ ಯಾವುದಿದೆ ಕ್ಯಾಟಗರಿ ಸೆಲೆಕ್ಟ್ ಮಾಡಿ, ಕನ್ಫರ್ಮ್ ಕ್ಯಾಟಗರಿ. ಈಗ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇದೆನಾ ಅಂತ ಕೇಳ್ತಿದೆ. ಎಸ್ ಇದ್ದಲ್ಲಿ ಎಸ್ ಹಾಕಿ, ಇಲ್ದಿದ್ದಲ್ಲಿ ನೋ ಅಂತ ಹಾಕಿ. ಸೇಮ್ ನೋ. ಈಗ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ನಾಟ್ ಎಂಪ್ಲಾಯ್ಡ್, ಎಂಪ್ಲಾಯ್ಡ್ ಆಸ್ ಟೀಚರ್, ಎಂಪ್ಲಾಯ್ಡ್ ಅದರ್ ದನ್ ಟೀಚರ್ ಯಾವುದಿದೆ ನಿಮ್ದು ಅದು ನೋಡಿ ಇಲ್ಲಿ ಹಾಕಿ. ಕ್ಯಾಪ್ಚಾ ಹಾಕಿದ ಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಪ್ಲೈಯಿಂಗ್ ಫಾರ್ ಪೇಪರ್ 1ನ ಪೇಪರ್ 2ನ ಬೋತ್ ಪೇಪರ್ಸ. ನಿಮ್ಮದು D.Ed ಆಗಿದ್ದಲ್ಲಿ ಪೇಪರ್ 1 ಸೆಲೆಕ್ಟ್ ಮಾಡಿ. B.Ed ಆದಲ್ಲಿ 6 to 8 ಸೆಲೆಕ್ಟ್ ಮಾಡಿ. B.Ed D.Ed ಎರಡು ಕಂಪ್ಲೀಟ್ ಆಗಿದ್ದಲ್ಲಿ ಬೋತ್ ಪೇಪರ್ 1 and 2 ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನಮ್ಮ ಕೇಸ್ನಲ್ಲಿ D.Ed ಆಗಿದೆ, ಹಾಗಾಗಿ ಪೇಪರ್ 1. ಈಗ ಲ್ಯಾಂಗ್ವೇಜ್ 1 ಯಾವ ಲ್ಯಾಂಗ್ವೇಜ್ ನಿಮ್ದು ಫಸ್ಟ್ ಇದೆ ಆ ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡಿ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದಿದೆ ಸೆಕೆಂಡ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ. ಆಮೇಲೆ ಮಿನಿಮಮ್ ಎಜುಕೇಷನಲ್ ಕ್ವಾಲಿಫಿಕೇಶನ್ ಫಾರ್ 1 to 5th ಅಂತಿದೆ ಇಲ್ಲಿ. ಇಲ್ಲಿ ನೋಡ್ರಿ 1 2 3 4 ನಂಬರ್ಸ್ ಇದೆ. ಇದರಲ್ಲಿ ನಿಮ್ದು ಯಾವ ಕ್ಯಾಟಗರಿ ಬರುತ್ತೆ ಆ ಕ್ಯಾಟಗರಿನ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನನ್ನ ಕೇಸ್ನಲ್ಲಿ ಸೆಕೆಂಡ್ ಇಯರ್ 50% ಇದೆ ಆ್ಯಂಡ್ ಪಾಸ್ಡ್ D.Ed ಪಾಸ್ ಆಗಿದೆ ಇವ್ರದ್ದು, ಹಾಗಾಗಿ 4th ನಂಬರ್ ನಮ್ಮದು ಸೀರಿಯಲ್ ನಂಬರ್. ಇಲ್ಲಿ ನಾನು 4 ಅಂತ ಸೆಲೆಕ್ಟ್ ಮಾಡ್ತೇನೆ. ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಡಿಪ್ಲೊಮಾ ಇನ್ ಎಜುಕೇಷನ್, ಡಿಗ್ರಿ ಇನ್ ಎಜುಕೇಷನ್. ನಮ್ಮದು D.Ed ಆಗಿದೆ, ಡಿಪ್ಲೊಮಾ ಎಜುಕೇಷನ್, ಹಾಗಾಗಿ ಡಿಪ್ಲೊಮಾ ಇನ್ ಎಜುಕೇಷನ್ನ ಸೆಲೆಕ್ಟ್ ಮಾಡ್ತೀನಿ. ಸಪೋಸ್ ಈಗ B.Ed D.Ed ಎರಡು ಕಂಪ್ಲೀಟ್ ಆಗಿದೆ, ಹಾಗಾಗಿ 2 ಪೇಪರ್ ಬರೀಬೇಕಂದಲ್ಲಿ ಬೋತ್ ಅಂತ ಸೆಲೆಕ್ಟ್ ಮಾಡಿ. ಫಸ್ಟ್ ಲ್ಯಾಂಗ್ವೇಜ್ ಯಾವುದಿದೆ ಸೆಲೆಕ್ಟ್ ಮಾಡಿ, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದಿದೆ ಸೆಲೆಕ್ಟ್ ಮಾಡಿ. ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಶನ್ ಫಾರ್ ಕ್ಲಾಸ್ 1 to 5th ಯಾವುದಿದೆ ಅದೇ 4th ಅಂತಿದೆ ಅಲ್ಲ ನಮ್ಮದು 4th ಅಂತ ಸೆಲೆಕ್ಟ್ ಮಾಡ್ತೀನಿ. ಹೈಯರ್ ಪ್ರೈಮಿಗೆ 6 to 8th
ಈಗ ನೋಡ್ರಿ ಇದರಲ್ಲಿ ನಮ್ಗೆ ಯಾವ್ದು ಸೆಲೆಕ್ಟ್ ಮಾಡ್ಬೇಕಂದ್ರೆ ಈಗ ಪಾಸ್ ಆಗಿದ್ದಲ್ಲಿ ಯಾವಾಗಲೇ ನೋಡ್ರಿ ಡಿಗ್ರಿ ಕೂಡ ಆಗಿದೆ, ಸಪೋಸ್ BA ಆಗಿದೆ ಯಾರ್ದನ ಅದು ಆಗಿ ಪ್ಲಸ್ B.Ed ಕೂಡ ಆಗಿದೆ ಅಂದ್ರೆ ಫಸ್ಟ್ ಅಂತ ಸೆಲೆಕ್ಟ್ ಮಾಡಿ. ಡಿಗ್ರಿ ಆರ್ PG ನಲ್ಲಿ ಮಿನಿಮಮ್ 50% ಇದೆ. ನೆಕ್ಸ್ಟ್ ಪಾಸ್ಡ್ B.Ed ಇದ್ರೆ ಸೆಕೆಂಡ್ ಅಂತ ಸೆಲೆಕ್ಟ್ ಮಾಡಿ. ಡಿಗ್ರಿ ಅಟ್ಲೀಸ್ಟ್ 45% ಆಗಿದೆ ಅಂಡ್ ಪಾಸ್ಡ್ ಆರ್ ಪರ್ಸಿಂಗ್ B.Ed ಅಂದ್ರೆ ಥರ್ಡ್ ಅಂತ ಸೆಲೆಕ್ಟ್ ಮಾಡಿ. ಇದರಲ್ಲಿ ನಿಮ್ದು ಯಾವ ಕ್ಯಾಟಗರಿನಲ್ಲಿ ಬರುತ್ತೆ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಆಫ್ ರಿಪೋರ್ಟ್ ಪೇಪರ್ 2. ಈಗ ಇದರಲ್ಲಿ ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಯಾವುದಿದೆ ನಿಮ್ದು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಡಿಪ್ಲೊಮಾ ಇನ್ ಎಜುಕೇಶನ್, ಡಿಗ್ರಿ ಇನ್ ಎಜುಕೇಶನ್ ಈ 2 ಪೇಪರ್ನಲ್ಲಿ ಡಿಗ್ರಿ ಇನ್ ಎಜುಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕ್ಯಾಪ್ಚಾ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈಗ ಡಿಪ್ಲೊಮಾ ಎಜುಕೇಶನ್ ಅಂತ ನಾನು ಸೆಲೆಕ್ಟ್ ಮಾಡಿದ್ದೆ D.Ed ಆಗಿರೋದು. ಹಾಗಾಗಿ ಪಾಸ್ ಸ್ಟೇಟಸ್ ಏನಿದೆ ಪಾಸ್ಡ್ ಆನ್ ಅಪಿಯರಿಂಗ್ ನಮ್ದು ಪಾಸ್ ಆಗಿದೆ, ಹಾಗಾಗಿ ಕಾಸು. ಇಯರ್ ಆಫ್ ಪಾಸಿಂಗು ಯಾವ ಇಯರ್ನಲ್ಲಿ ಪಾಸ್ ಆಗಿದೆ ಆ ಇಯರ್ ಹಾಕಿ ಇಲ್ಲಿ. ನೆಕ್ಸ್ಟ್ ಕೋರ್ಸ್ ಆರ್ ಸ್ಟ್ರೀಮ್ ನೇಮ್ ಯಾವ ಕೋರ್ಸು ಒಂದೇ ಆಪ್ಷನ್ ಇದೆ, ಇದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯೂನಿವರ್ಸಿಟಿ ಯಾವುದು, ಇಲ್ಲಾಂದ್ರೆ ಇನ್ಸ್ಟಿಟ್ಯೂಷನ್ ನೇಮ್ ಏನಿದೆ ಆ ಇನ್ಸ್ಟಿಟ್ಯೂಷನ್ ನೇಮ್ ಇಲ್ಲಿ ಸೆಲೆಕ್ಟ್ ಮಾಡಿ. ಇನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ರಿಸಲ್ಟ್ ಮೋಡ್ ಪರ್ಸೆಂಟೇಜ್ ಇದೆನಾ CGPAನ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಟೋಟಲ್ ಮಾರ್ಕ್ಸ್ ಇಲ್ಲಿ ಹಾಕಿ, ಆಪ್ಷನ್ ನಿಮ್ಗೆ ಎಷ್ಟು ಬಂದಿದೆ ಇಲ್ಲಿ ಹಾಕಿ, ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗುತ್ತೆ. ಇನ್ಸ್ಟಿಟ್ಯೂಟ್ ಎಂದು ಪಿನ್ ಕೋಡ್ ಹಾಕಿ ಕ್ಯಾಪ್ಚಾ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಫೋಟೋ ಅಂಡ್ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಫೋಟೋ ಬಂದು JPG ಫಾರ್ಮೆಟ್ ನಲ್ಲಿ ಇರಬೇಕು, ಮಿನಿಮಮ್ 10 KB ಮ್ಯಾಕ್ಸಿಮಮ್ 200 KB. ಸಿಗ್ನೇಚರು ಸೇಮ್ JPG ಫಾರ್ಮೆಟ್, ಮಿನಿಮಮ್ 4 ಮ್ಯಾಕ್ಸಿಮಮ್ 30 KB. ಎರಡನ್ನು ಅಪ್ಲೋಡ್ ಮಾಡಿ. ಇಲ್ಲಿ ಫೋಟೋ ಅಂಡ್ ಸೈನ್ ಅಪ್ಲೋಡ್ ಮಾಡಿದ ಮೇಲೆ ಕ್ಯಾಪ್ಚಾ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ದು ಎಲ್ಲ ಡೀಟೇಲ್ಸ್ ಒಂದ್ಸರಿ ಕರೆಕ್ಟ್ ಇದೆ ಎಲ್ಲೋ ಅಂತ ಒಂದ್ಸರಿ ಎಲ್ಲ ರಿವ್ಯೂ ಮಾಡಿ. ರಿವ್ಯೂ ಮಾಡಿದ ಮೇಲೆ ಈ ಎಲ್ಲ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಐ ಅಗ್ರಿ ಮೇಲೆ ಟಿಕ್ ಮಾಡಿ ಫೈನಲ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ಗೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಅಪ್ಲಿಕೇಶನ್ ಫಾರ್ಮ್ ಕೂಡ ಕಂಪ್ಲೀಟ್ ಆಗಿದೆ ನಮ್ದು. ನೆಕ್ಸ್ಟ್ ಈಗ ಫೀ ಪೇಮೆಂಟ್ ಇನ್ಕಂಪ್ಲೀಟ್ ಇದೆ, ಹಾಗಾಗಿ ಪೇ ಎಕ್ಸಾಮಿನೇಷನ್ ಫೀ ₹1000 ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಪೇಮೆಂಟು, ಪ್ರೊಸೀಡ್ ಫಾರ್ ಪೇಮೆಂಟ್ ನೋಡಿ ಇಲ್ಲಿ ಎನಿ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ ಇದನ್ನ ಟಿಕ್ ಮಾಡಿ ಪ್ರೊಸೀಡ್ ಫಾರ್ ಪೇಮೆಂಟ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ UPR QR ಕೋಡ್ ಥ್ರೂ ಪೇಮೆಂಟ್ ಮಾಡಿ. ನೋಡಿ ಪೇಮೆಂಟ್ ಕಂಪ್ಲೀಟ್ ಆದಮೇಲೆ ಕನ್ಫರ್ಮೇಷನ್ ಪೇಜ್ ಬರುತ್ತೆ, ಕನ್ಫರ್ಮೇಷನ್ ಪೇಜ್ನ ಪ್ರಿಂಟ್ಔಟ್ ತೆಗೆದುಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಇದೆ. ಇದು CTET ಅಪ್ಲಿಕೇಶನ್ ಕಂಪ್ಲೀಟ್ ಪ್ರೊಸೀಜರು. ಇನ್ನು ಎಲಿಜಿಬಿಲಿಟಿ, ಸಿಲೆಬಸ್, ಪ್ರೀವಿಯಸ್ ಪೇಪರ್ಸ್ ಬೇಕು ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕ್ವಿಕ್ ಇನ್ಫೋ ಕರ್ನಾಟಕ ಚಾನಲ್ಗೆ. ಆಲ್ ದ ಬೆಸ್ಟ್ ಫ್ಯೂಚರ್ ಟೀಚರ್ಸ್. ಧನ್ಯವಾದಗಳು.